ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ಬೆಳಿಗ್ಗೆನೆ ಹೋಗು ಅಂತ ಹೇಳಿದ್ನಲ್ಲ, ಹೋಗಿದ್ದಾನೆ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ ಮೇಡಮ್ ಹಾಗೆ ನೋಡ್ತಿದ್ದೀರಾ? ನೋಡಿವ್ರಂತೆ, ಮೊದಲು ಬಿಸಿ ಬಿಸಿ ಕಾಫಿ ಕುಡೀರಿ. ಮೇಡಮ್, ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ. ನೋಡಿ, ನನಗೆ ಸೊಂಟ ನೋವಿಲ್ಲ, ಬೆನ್ನು ನೋವಿಲ್ಲ, ನೋಡಿ ಕಾಲ್ ನೋವಿಲ್ಲ. ಆ ಜಿಂಕಿ 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 ನಿನ್ನೆ ರಾತ್ರಿ ಏನಂತ ಹೇಳಿದ್ದೆ? ನಾನ್ ಬೆಳಿಗ್ಗೆ ಕಣ್ ಬಿಡುವಾಗ ನೀವಿಲ್ಲಿರ್ಬಾರ್ದು ಅಂತ ತಾನೇ ಹೇಳಿದ್ದು. ನೀವ್ ಹೇಳಿದನ್ನ ಚಾಚು ತಪ್ಪದೆ ನಾನು ಪಾಲಿಸಿದ್ದೀನಲ್ಲ ಮೇಡಮ್. ಏನ್ ಮೇಡಮ್ ಯೋಚನೆ ಮಾಡ್ತಿದ್ದೀರಾ? ರಾತ್ರಿ ನೀವು ಸೋಫಾದಲ್ಲಿ ಮಲಗ್ಬೇಕಾದ್ರೆ ನಾನು ಎಲ್ಲಿ ಮಲಗಿದ್ದೆ? ಹಾಸಿಗೆ ಮೇಲೆ ತಾನೆ. ಅವಾಗ ನೀವೇನ್ ಹೇಳಿದ್ರಿ? ಬೆಳಗ್ಗೆ ನಾನು ಕಣ್ಬಿಡುವಾಗ ನೀವು ಮಂಚಿನ ಮೇಲೆ ಇರಬಾರ್ದು ಅಂತ ಹೇಳಿದ್ರಿ, ಹೌದೋ ಅಲ್ವೋ? ಸೊ ನೀವು ಕಣ್ಬಿಟ್ಟಾಗ ನಾನ್ ಮಂಚದ ಮೇಲೆ ಇದ್ನಾ? ಇರ್ಲಿಲ್ವಲ್ಲ, ಇಲ್ಲಿ ತಾನೇ ನಿಂತಿದ್ದೀನಿ. ಜೋಕ? ನನಗ್ ನಗು ಬರ್ತಿಲ್ಲ. ಇವಾಗ ನೀವ್ ಹೊರಡ್ತಿರೋ ಇಲ್ವೋ? ಹೊರಡ್ತೀನಿ. ಆದ್ರೆ ಮೇಡಮ್, ಈ ಕೈದಿಗಳಿಗೆ ನೇಣ್ಗಂಬಕ್ಕೆ ಹಾಕಕ್ಕಿಂತ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಈ ಬಡಪಾಯಿನ ಕೊನೆ ಆಸೆ ಏನು ಅಂತ ಕೇಳ್ತಾನೆ ಇಲ್ವಲ್ಲ? ನಾನ್ ಯಾವ್ದನ್ನೋ ಕೇಳಲ್ಲ, ನೀವ್ ಹೊರಡ್ರಿ. ಆದ್ರೂ ನಾನು ಹೇಳಲೇಬೇಕು, ಹೇಳ್ತೀನಿ. ಹಾ ಬೆಳಗ್ಗೆ ಹೊತ್ತು ಸೂರ್ಯ ಮಾತ್ರ ಕೆಂಪಾಗಿರ್ಬೇಕು, ಆದ್ರೆ ಈ ಮುದ್ದಾದ ಹೆಣ್ಮಕ್ಳು ಮುಖ ಚಂದ್ರನ್ ತರ ತಂಪಾಗಿರ್ಬೇಕು. ಈಗ ಈ ಬ್ಯೂಟಿಫುಲ್ ಮಡಿಕೇರಿಲಿ ನಿಮ್ಗೊಂದು ಬ್ಯೂಟಿಫುಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಬರ್ತೀರ ತಾನೆ? ಎಲ್ಲಿಗೆ? ದೇವಸ್ಥಾನಕ್ಕೆ. ದೇವ್ರೆ, ವಸುದೈವ ಕುಟುಂಬ ಅಂತ ಹೇಳ್ತಾರೆ. ನನ್ನ ಇಡೀ ಕುಟುಂಬನ ಕಾಪಾಡು. ಅವರ ಭವಿಷ್ಯ ಚೆನ್ನಾಗಿರೋ ಹಾಗೆ ಆಶೀರ್ವಾದ ಮಾಡು. ಮನೆ ಚೆನ್ನಾಗಿರ್ಬೇಕು. ನನ್ನ ಶಾಂತಿ ನಿವಾಸ ಸದಾ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಇದೆಲ್ಲ ನೀನೇ ನೋಡ್ಕೋಬೇಕು ತಂದೆ. ನೀನೇ ಕಾಪಾಡಪ್ಪ. ದೇವ್ರೆ, ನಾನು ಅವ್ರಿಗೆ ರಾತ್ರಿ ಫೋನ್ ಮಾಡಿದಾಗ ನನ್ನ ಗಂಡ ಯಾವ ನೋವಲ್ಲಿದ್ರೋ ಯಾವ ಟೆನ್ಷನಲ್ಲಿದ್ರೋ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ನೋಡ್ಕೊಳಪ್ಪ. ಜೀವನದಲ್ಲಿ ಅವ್ರು ಅನ್ಕೊಂಡಿದ್ದೆಲ್ಲ ನಡೀಲಿ. ಅವರು ಯಾವಾಗಲೂ ಸಂತೋಷವಾಗಿರಬೇಕು. ನೀನೇ ಕಾಪಾಡಪ್ಪ. ನಮ್ದಿಲ್ಲಾಯ್ತು, ಹೋಗೋಣ.
ಎಲ್ಲ ಮುಗಿತಲ್ವಾ? ಹಾ ಆಯ್ತು, ಅಲ್ಲೊಂದ್ ಸ್ವಲ್ಪ ಮಾಡ್ಬೇಕು. ದೇವ್ರೆ, ಹೇಗಾದ್ರೂ ನನ್ನ ಮನಸ್ಸಲ್ಲಿರೋ ಭಾವನೆನ ಮಂತ್ರ ಮುಂದೆ ಹೇಳೋ ಧೈರ್ಯ ಕೊಡಪ್ಪ. ದೇವ್ರೆ, ನನ್ನ ಗುರಿಯ ಮೊದಲನೇ ಹೆಜ್ಜೆನ ಇಟ್ಟಿದ್ದೀನಿ. ಆ ಕಾರ್ಯ ಸಿದ್ಧಿ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಹೋಗೋಣ. ಹಲೋ, ಹೇಳಿದ್ರುವ? ಹಲೋ, ಕೇಳಿಸ್ತಿದೆ ಹೇಳೋ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಿದೆ ಹೇಳೋ. ಹಲೋ ಹಲೋ, ಕಿರ್ಚ್ಬೇಡ, ಕೇಳಿಸ್ತಿದೆ ಹೇಳು. ಆನಂದ್, ಸ್ವಲ್ಪ ಲಿಫ್ಟ್ ಏನಾಗಿದೆ ಚೆಕ್ ಮಾಡ್ತೀಯಾ? ನಾವಿಲ್ಲಿ ಸ್ಟಕ್ ಆಗಿದ್ದೀವಿ. ಏನ ಲಿಫ್ಟ್ ಸ್ಟಕ್ ಆಗಿದ್ಯಾ? ಅಲ್ಲಿ ಮೈನೇನ್ ಇಲ್ಲ ತಾನೆ? ಇದಾರೆ ಕಣೋ, ಇದಾರೆ, ಇಲ್ಲೇ ಇದಾರೆ. ಏನ ಆ ಜಗಳ ಗಂಟೆ ನಿನ್ ಜೊತೆ ಇದ್ದಾಳ? ಏಯ್, ನಿನ್ಗೂ ಅವಳಿಗೂ ಆ ಲಿಫ್ಟ್ಗೂ ಆಗ್ಬರಲ್ಲ ಅಂತ ಗೊತ್ತಿದ್ರು ಯಾಕೋ ಆ ಲಿಫ್ಟಲ್ಲಿ ಹೋದೆ ನೀನು? ಬುದ್ಧಿ ಇಲ್ವೇನೋ ನಿನಗೆ? ಕಣ್ಕಂಡಲ್ವಾ ನಿನಗೆ? ನನ್ನ ಮೇಲೆ ಬೋಲೆಸಿದ್ಯಾ? ರಾಘವ್, ಯಾಕೋ ಕಂದ, ಏನಾಯ್ತು ಬಂಗಾರ? ಏನೇ ಆಯ್ತು? ಅಮ್ಮ, ನಿನ್ ಮೊಮ್ಮಗ ಏನ್ ಮಾಡ್ದ ಗೊತ್ತಾ? ನನ್ನ ಆರಾಮಾಗಿ ಟಿವಿ ನೋಡ್ಕೊಂಡ್ ಕೂತಿದ್ದೆ. ಹಾಗೆ ಸ್ವಲ್ಪ ನಿದ್ದೆ ಬಂತು, ನಿದ್ದೆ ಮಾಡ್ಬಿಟ್ಟೆ. ಇವನಿಗೆ ನಾನ್ ನಿದ್ದೆ ಮಾಡಿದ್ರು ಕಷ್ಟ ಅನ್ಸುತ್ತೆ. ನನ್ ಮುಖಕ್ಕೆ ಬಾಲ್ ಎಷ್ಟು ಎದುಳಿಸ್ತಾನ ನನ್ನ. ಎಷ್ಟು ಕೊಬ್ಬಿರ್ಬೇಕು ಇವನ್ಗೆ. ಅಲ್ಲಮ್ಮ, ನೀನೇ ಯೋಚನೆ ಮಾಡು. ಮುಖಕ್ ಬಿದ್ದಿರೋ ಬಾಲು ನನ್ ಹೊಟ್ಟೆಗ್ ಬಿದ್ದಿದ್ರೆ ಏನಮ್ಮ ಗತಿ? ಏನ್ ಮಾತು ಅಂತ ಆಡ್ತೀಯ ಸುಕ್ಕು? ಪಾಪ ಇವನಿಗೇನ್ ಗೊತ್ತಾಗತ್ತೆ? ಚಿಕ್ಕ ಮಗು ಇನ್ನು ಇವನು. ಯಾರಮ್ಮ ಮಗು? ಇವನ ಕತ್ತೆ ವಯಸ್ಸಾಗಿದೆ ಇವನಿಗೆ. ಎಲ್ಲ ಇವ್ರಮ್ಮ ಮಾಡಿರೋ ಮುದ್ದು. ಎಲ್ರೂ ಮುಂದೆ ನಮ್ ಬಗ್ಗೆ ಇಲ್ಲದ್ ಸಲ್ಲತ್ತೆಲ್ಲ ಹೇಳಿ ಅದಕ್ಕೆ ಇವನಿಗಾಡೋದು. ಸುಕ್ಕು,